ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಲೋಕದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಆ, ಅಂದ್ರೆ ಬಿಟ್ಕಾಯಿನ್. ಆಹಾ, ಹೌದು, ಈಗಂತೂ ನೋಡಿ ತುಂಬಾ ಜನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋಕೆ ನೋಡ್ತಾ ಇದ್ದಾರೆ ಅಲ್ವಾ? ಅದರಲ್ಲಿ ಕ್ರಿಪ್ಟೋ ಕೂಡ ಒಂದು. ಹೌದು, ಖಂಡಿತ. ಕ್ರಿಪ್ಟೋ ಬಗ್ಗೆ ಈಗ ಸಾಕಷ್ಟು ಚರ್ಚೆ ನಡೀತಿದೆ. ಅದಕ್ಕೆ ನಾವು ಈ ಕ್ರಿಪ್ಟೋ ಪಯಣವನ್ನ ಅದರ ಮೂಲದಿಂದಲೇ ಶುರು ಮಾಡೋಣ ಅಂತ, ಅಂದ್ರೆ ಬಿಟ್ಕಾಯಿನಿಂದ. ಒಳ್ಳೆ ಐಡಿಯಾ. ಯಾಕಂದ್ರೆ ಈ ಬಿಟ್ಕಾಯಿನ್ ಬಗ್ಗೆ ಎಷ್ಟು ಮಾತು, ಎಷ್ಟು ಸುದ್ದಿ, ಏನಿದು ಬರೀ ಒಂದು ಡಿಜಿಟಲ್ ಕಾಯಿನ ಅಥವಾ ಅದಕ್ಕಿಂತ ಏನಾದರೂ ಜಾಸ್ತಿ ಇದೆಯಾ? ಆ ಪ್ರಶ್ನೆನೇ ಬಹಳ ಮುಖ್ಯವಾದದ್ದು. ಹೌದು. ಅದರ ಹಿಂದಿನ ಐಡಿಯಾ ಏನು, ಅದರ ಶಕ್ತಿ ಏನು ಅಂತ ಸ್ವಲ್ಪ ಆಳವಳೆದು ನೋಡೋಣ ಅಲ್ವಾ? ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲಿಗೆ ಏಕ್ದಮ್ ಸರಳವಾಗಿ ಹೇಳೋದಾದ್ರೆ ಏನಿದು ಬಿಟ್ಕಾಯಿನ್, ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಖಂಡಿತ. ಕೆಲವರು ಇದನ್ನ ಜಗತ್ತಿನ 8ನೇ ಅದ್ಭುತ ಅಂತ ಕೂಡ ಹೇಳ್ತಾರ. ಓ ಹೌದಾ? ಹೌದು, ಅದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ಬೋದು. ಆದ್ರೆ ಅದರ ಹಿಂದಿರೋ ಟೆಕ್ನಾಲಜಿ ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ಪವರ್ಫುಲ್. ಬಿಟ್ಕಾಯಿನ್ ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವು ಮೊದಲು ಲೆಡ್ಜರ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಲೆಡ್ಜರ್ ಅಂದ್ರೆ ನಮ್ಮ ಮಾಮೂಲಿ ಲೆಕ್ಕದ ಬುಕ್ ತಾನೆ? ಅದರಲ್ಲೇನಿವೆ ಅಷ್ಟು ವಿಶೇಷ? ಹೌದು, ಲೆಕ್ಕದ ಪುಸ್ತಕನೇ. ಆದ್ರೆ ಅದರ ಶಕ್ತಿ ಬರೀ ಲೆಕ್ಕ ಇಡೋದ್ರಲ್ಲಿಲ್ಲ. ಆಕ್ಚುಲಿ ಯಾರು ಆ ಲೆಡ್ಜರನ್ನ ಕಂಟ್ರೋಲ್ ಮಾಡ್ತಾರೋ ಅವರೇ ಹಣವನ್ನ, ಅಂದ್ರೆ ಮೌಲ್ಯವನ್ನ ಕಂಟ್ರೋಲ್ ಮಾಡೋದು. ಇದೊಂದು ಸಖತ್ ಇಂಪಾರ್ಟೆಂಟ್ ಪಾಯಿಂಟ್. ಸ್ವಲ್ಪ ವಿವರಿಸ್ತೀರಾ? ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ದೇಶದಲ್ಲೇ 2016ರಲ್ಲಿ ನೋಟ್ ಬ್ಯಾನ್ ಆಯ್ತಲ್ಲ? ಹೌದು, ಡಿಮಾನಿಟೈಸೇಷನ್. ಕರೆಕ್ಟ್. ಈಗ ಅದರ ರಾಜಕೀಯ ಅಥವಾ ಆರ್ಥಿಕ ವಿಶ್ಲೇಷಣೆ ಬೇಡ, ಬರೀ ಲೆಡ್ಜರ್ ಕಂಟ್ರೋಲ್ ದೃಷ್ಟಿಯಿಂದ ನೋಡೋಣ. ಆ ಸಮಯದಲ್ಲಿ ಏನಾಯ್ತು? ಚಲಾವಣೆಯಲ್ಲಿದ್ದ ಬಹುತೇಕ ನೋಟುಗಳು ಒಂದೇ ರಾತ್ರಿಗೆ ವ್ಯಾಲ್ಯೂ ಕಳ್ಕೊಂಡ್ವು. ಹೌದು. ಇದು ಹೇಗೆ ಸಾಧ್ಯ ಆಯಿತು? ಬ್ಯಾಂಕಿಗೆ ಹೋಗಿ ಹಳೆ ನೋಟ್ ಕೊಟ್ಟು ಹೊಸ ನೋಟ್ ತಗೊಂಡ್ವಿ ನಾವು. ಹೌದು, ಆದ್ರೆ ಅದರ ಮೂಲ ಕಾರಣ ಏನಂದ್ರೆ ನಮ್ಮ ದೇಶದ ಹಣದ ಸಂಪೂರ್ಣ ಲೆಕ್ಕಾಚಾರ, ಅಂದ್ರೆ ಆ ಲೆಡ್ಜರ್, ಅದು ರಿಸರ್ವ್ ಬ್ಯಾಂಕ್ ಕಂಟ್ರೋಲಲ್ಲಿತ್ತು. ಓಕೆ. ಆ ಸೆಂಟ್ರಲ್ ಬ್ಯಾಂಕ್ಗೆ ಲೆಡ್ಜರ್ ಮೇಲೆ ಅಧಿಕಾರ ಇದ್ದ ಕಾರಣ ಅವರು ಹಳೆ ನೋಟುಗಳ ವ್ಯಾಲ್ಯೂನ ಲೆಡ್ಜರಿಂದ ತೆಗೆದು ಹೊಸ ನೋಟುಗಳ ವ್ಯಾಲ್ಯೂನ ಲೆಡ್ಜರ್ನಲ್ಲಿ ಬರೆಯೋಕೆ ಸಾಧ್ಯ ಆಯಿತು. ನೋಟು ಅನ್ನೋದು ಬರೆಯೊಂದು ಪೇಪರ್ ಅಷ್ಟೇ, ಅದರ ನಿಜವಾದ ವ್ಯಾಲ್ಯೂ ಇರೋದು ಲೆಡ್ಜರ್ನಲ್ಲಿ. ಓ, ಹಾಗಾದ್ರೆ ಲೆಡ್ಜರ್ ಯಾರ ಕೈಲಿರುತ್ತೋ ಅವರೇ ಬಾಸ್ ಅನ್ನೋ ಹಾಗಾಯ್ತು. ಎಕ್ಸಾಕ್ಟ್ಲಿ. ಸಾವಿರಾರು ವರ್ಷಗಳಿಂದ ಇದೇ ನಡೀತಿರೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಲೆಡ್ಜರ್ಗಳಿಗೂ ಒಂದು ಹಿಸ್ಟ್ರಿ ಇದೆಯಾ? ಅವು ಬದಲಾಗ್ತಾ ಬಂದಿವ್ಯಾ? ಖಂಡಿತವಾಗಿಯೂ. ಲೆಡ್ಜರ್ ಟೆಕ್ನಾಲಜಿ ಹೇಗ್ ಬದಲಾಗಿದೆ ಅಂತ ನೋಡಿದ್ರೆ ಮೊಟ್ಟಮೊದಲು 3 ಸ್ಟೇಜ್ಗಳಿವೆ. ಮೊದಲನೇದು ಸುಮಾರು 4500 ವರ್ಷಗಳ ಹಿಂದೆ ಇದ್ದಿದ್ದು. ಅದನ್ನ ಸಿಂಗಲ್ ಎಂಟ್ರಿ ಲೆಡ್ಜರ್ ಅಂತಾರೆ. ಸಿಂಗಲ್ ಎಂಟ್ರಿ? ಹೌದು. ಅಂದ್ರೆ ಜಮಾ ಒಂದ್ ಕಡೆ, ಖರ್ಚು ಇನ್ನೊಂದ್ ಕಡೆ, ಬಹುಶಃ ಬೇರೆ ಬೇರೆ ಬುಕ್ಗಳಲ್ಲಿ ಬರೀತಿದ್ರು. ಈ ಲೆಕ್ಕ ಎಲ್ಲ ಯಾರತ್ರ ಇರ್ತಿತ್ತು? ಸಾಮಾನ್ಯವಾಗಿ ರಾಜ ಅಥವಾ ಆಡಳಿತಗಾರನತ್ರ. ಅಂದ್ರೆ ಅವರ ಕಂಟ್ರೋಲ್ನಲ್ಲಿ? ಪೂರ್ತಿ ಅವರ ಕಂಟ್ರೋಲ್ನಲ್ಲಿ. ಬೇಕಾದ್ರೆ ಬದಲಾಯಿಸಬಹುದಿತ್ತು. ಇದ್ರಿಂದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕಟ್ಟೋಕೆ ಸಹಾಯ ಆಯಿತು. ಆದ್ರೆ ಪಾರದರ್ಶಕತೆ ಇರಲಿಲ್ಲ. ಸರಿ. ಆಮೇಲೆ ಸುಮಾರು ಒಂದು 500ರಿಂದ 700 ವರ್ಷಗಳ ಹಿಂದೆ ಬಂತು ಡಬಲ್ ಎಂಟ್ರಿ ಲೆಡ್ಜರ್. ಇದು ಲೆಕ್ಕ ಇಡೋ ವಿಧಾನದಲ್ಲೇ ಒಂದು ದೊಡ್ಡ ಕ್ರಾಂತಿ, ಗೊತ್ತಾ? ಡಬಲ್ ಎಂಟ್ರಿ ಕೇಳಿದ್ದೀನಿ, ಅಕೌಂಟಿಂಗ್ನಲ್ಲಿ ಬಳಸ್ತಾರಲ್ಲ. ಅದೇನೆ. ಇದರ ವಿಶೇಷತೆ ಏನಂದ್ರೆ ಪ್ರತಿ ವ್ಯವಹಾರಕ್ಕೂ 2 ಎಫೆಕ್ಟ್ ಇರುತ್ತೆ. ಒಂದ್ ಕಡೆ ಡೆಬಿಟ್ ಆದ್ರೆ ಇನ್ನೊಂದ್ ಕಡೆ ಕ್ರೆಡಿಟ್ ಆಗತ್ತೆ. ಇವೆರಡೂನು ಒಂದೇ ಕಡೆ ಒಂದೇ ಪುಟದಲ್ಲಿ ಬರೀತಾರೆ. ಓಕೆ. ಮತ್ತೆ ಪ್ರತಿ ಪೇಜ್ನ ಕೊನೆಯಲ್ಲಿ ಡೆಬಿಟ್ ಕ್ರೆಡಿಟ್ ಟೋಟಲ್ ಮ್ಯಾಚ್ ಆಗ್ಬೇಕು. ಆ ಬ್ಯಾಲೆನ್ಸ್ ಅನ್ನ ಮುಂದಿನ ಪೇಜ್ಗೆ ತಗೊಂಡು ಹೋಗ್ತಾರೆ. ಇದರಿಂದ ಏನಾಯ್ತು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ತಿದ್ರೆ ಅದು ಇಡೀ ಲೆಕ್ಕದಲ್ಲಿ ಗೊತ್ತಾಗ್ಬಿಡತ್ತೆ. ತಪ್ಪು ಕಂಡುಹಿಡಿಯೋದು ಸುಲಭವಾಯ್ತು. ಓ, ಇದರಿಂದ ಪಾರದರ್ಶಕತೆ ಜಾಸ್ತಿ ಆಯ್ತು ಅಲ್ವಾ? ಹೌದು, ಪಾರದರ್ಶಕತೆ, ಹೊಣೆಗಾರಿಕೆ ಎಲ್ಲ ಜಾಸ್ತಿ ಆಯ್ತು. ಮೊದಲು ರಾಜನ ಹತ್ರ ಇದ್ದ ಲೆಕ್ಕ ಪರಿಶೋಧನೆ ಈಗ ಪ್ರೊಫೆಷನಲ್ ಅಕೌಂಟೆಂಟ್ಸ್ ಕೈಗೆ ಬಂತು. ಇದು ಬ್ಯಾಂಕಿಂಗ್, ಸ್ಟಾಕ್ ಮಾರ್ಕೆಟ್, ಇನ್ಶೂರೆನ್ಸ್ ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವ, ಈ ಎಲ್ಲದರ ಬೆಳವಣಿಗೆಗೆ ಒಂದ್ ರೀತಿ ಅಡಿಪಾಯ ಹಾಕ್ತು. ಅದೇ ಹೇಗೆ? ಸ್ಟಾಕ್ ಮಾರ್ಕೆಟ್ ಪ್ರಜಾಪ್ರಭುತ್ವಕ್ಕೆಲ್ಲ ಹೇಗೆ ಲಿಂಕ್ ಆಯ್ತು? ನೋಡಿ, ಒಬ್ಬ ವ್ಯಾಪಾರಿ ತನ್ನ ಬಿಸ್ನೆಸ್ ಲಾಭದಲ್ಲಿದೆ ಅಂತ ಈ ಡಬಲ್ ಎಂಟ್ರಿ ಲೆಡ್ಜರ್ ಮೂಲಕ ಕ್ಲೀನ್ ಆಗಿ ತೋರಿಸೋಕ್ ಶುರು ಮಾಡಿದಾಗ ಬೇರೆಯವರು ಧೈರ್ಯ ಮಾಡಿ ಅದರಲ್ಲಿ ದುಡ್ಡು ಹಾಕೋಕೆ ಮುಂದೆ ಬಂದ್ರು. ಅದರಿಂದ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋ ಕಾನ್ಸೆಪ್ಟ್ ಬಂತು. ಈಸ್ಟ್ ಇಂಡಿಯಾ ಕಂಪನಿ ತರಹ.
ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ, ರೈಲ್ವೆ ಲೈನ್ ಹಾಕೋಕೆ, ಹಡಗು ಕಟ್ಟೋಕೆ, ಟೆಲಿಕಾಂ ನೆಟ್ವರ್ಕ್ ಮಾಡೋಕೆ ಬೇಕಾದ ದುಡ್ಡನ್ನ ಪಬ್ಲಿಕ್ಕಿಂದ ಶೇರ್ಸ್ ಮೂಲಕ ತಗೊಳ್ಳೋಕ್ ಸಾಧ್ಯ ಆಯಿತು. ಅಂದ್ರೆ ಬಂಡವಾಳ ಕೆಲವೇ ಜನರ ಕೈಯಿಂದ ಸಾಮಾನ್ಯ ಜನರ ಹತ್ರನೂ ಬರೋಕ್ ಶುರುವಾಯಿತು. ಎಕ್ಸಾಕ್ಟ್ಲಿ. ಆದ್ರೆ ಈ ಸಿಸ್ಟಮ್ನಲ್ಲೂ ಒಂದು ಪ್ರಾಬ್ಲಮ್ ಇತ್ತು. ಏನದು? ಈ ಡಬಲ್ ಎಂಟ್ರಿ ಸಿಸ್ಟಮ್ ಲೆಕ್ಕವನ್ನ ನಂಬೋ ಹಾಗೆ ಮಾಡಿದ್ರೂ ಅದು ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗಿತ್ತು. ಮಧ್ಯವರ್ತಿಗಳು ಅಂದ್ರೆ ಬ್ಯಾಂಕ್ಗಳು, ಆಡಿಟರ್ಗಳು, ಸ್ಟಾಕ್ ಎಕ್ಸ್ಚೇಂಜ್ಗಳು ಇವರೆಲ್ಲ ಬೇಕಿದ್ರು ವ್ಯವಹಾರಗಳನ್ನ ಕನ್ಫರ್ಮ್ ಮಾಡೋಕೆ, ರೆಕಾರ್ಡ್ಸ್ ಮೇಂಟೈನ್ ಮಾಡೋಕೆ. ಇವರು ನಂಬಿಕಸ್ತ್ರ ಮೂರನೇ ವ್ಯಕ್ತಿಗಳ ತರ ಕೆಲಸ ಮಾಡ್ತಿದ್ರು. ಆದ್ರೆ ಇವರಿಂದಾಗಿ ವ್ಯವಹಾರ ನಿಧಾನ ಆಗ್ತಿತ್ತು, ಖರ್ಚು ಜಾಸ್ತಿ ಆಗ್ತಿತ್ತು, ಕೆಲವೊಮ್ಮೆ ಅವರೇ ಪವರ್ ಸೆಂಟರ್ಸ್ ಆಗ್ತಿದ್ರು. ಓಕೆ, ಇಲ್ಲಿಂದನೇ ಅಲ್ವಾ ಬಿಟ್ಕಾಯಿನ್ ಕಥೆ ಶುರುವಾಗೋದು? ಸುಮಾರು 500 ವರ್ಷ ಡಬಲ್ ಎಂಟ್ರಿ ಇತ್ತು. ಆಮೇಲೆ 2009ರಲ್ಲಿ ಬಂತು ಬಿಟ್ಕಾಯಿನ್. ಇದು ಲೆಜರ್ ಟೆಕ್ನಾಲಜಿಯಲ್ಲಿ ನೆಕ್ಸ್ಟ್ ದೊಡ್ಡ ಬದಲಾವಣೆ ತಂತು ಅಂತೀರಿ. ಅದೇ ಟ್ರಿಪಲ್ ಎಂಟ್ರಿ ಲೆಜರ್ ಅಲ್ವಾ? ಅದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಬಿಟ್ಕಾಯಿನ್ ತಂದಿದ್ದೇ ಟ್ರಿಪಲ್ ಎಂಟ್ರಿ ಲೆಜರ್ ಅನ್ನೋ ಕಾನ್ಸೆಪ್ಟ್. ಇದು ಲೆಜರ್ ಟೆಕ್ನಾಲಜಿಯ ಮೂರನೇ ಬಹುಶಃ ಅತ್ಯಂತ ಕ್ರಾಂತಿಕಾರಿ ಹಂತ. ಇದರಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ 3 ಎಂಟ್ರಿ ಇರುತ್ತೆ. 3? ಹೌದು, 3. ಉದಾಹರಣೆಗೆ ನಾನ್ ನಿಮ್ಗೆ 1 ಬಿಟ್ಕಾಯಿನ್ ಕಳಿಸ್ತೀನಿ ಅನ್ಕೊಳ್ಳಿ. 1 ಮೊದಲ ಎಂಟ್ರಿ, ನನ್ನ ಅಕೌಂಟಿಂದ 1 ಬಿಟ್ಕಾಯಿನ್ ಮೈನಸ್ ಡೆಬಿಟ್. 2 ಎರಡನೇ ಎಂಟ್ರಿ, ನಿಮ್ಮ ಅಕೌಂಟ್ಗೆ 1 ಬಿಟ್ಕಾಯಿನ್ ಪ್ಲಸ್ ಕ್ರೆಡಿಟ್. 2 ಎರಡನೇ ಎಂಟ್ರಿ. ಇವೆರಡು ಡಬಲ್ ಎಂಟ್ರಿ ತರಹನೇ ಇದೆ. ಸರಿ. ಆದ್ರೆ ಇಲ್ಲಿ 3ನೇ ಬಹಳ ಮುಖ್ಯವಾದ ಎಂಟ್ರಿ ಬರುತ್ತೆ. 3ನೇ ಎಂಟ್ರಿ ಈ ಟ್ರಾನ್ಸಾಕ್ಷನ್ನ ಒಂದು ಯುನೀಕ್ ಕ್ರಿಪ್ಟೋಗ್ರಾಫಿ ಬಳಸಿ ಮಾಡಿದ ಡಿಜಿಟಲ್ ಸೈನ್ ಅಥವಾ ಗುರುತು. ಇದನ್ನ ಟ್ರಾನ್ಸಾಕ್ಷನ್ ಹ್ಯಾಶ್ ಅಂತಾರೆ. ಅದು ಆ ವ್ಯವಹಾರಕ್ಕೆ ಒಂದು ಡಿಜಿಟಲ್ ಬೆರಳಚ್ಚು ಇದ್ದ ಹಾಗೆ. ಓಹ್, ಒಂದು ಯುನೀಕ್ ಕೋಡ್ ತರಹ. ಹೌದು. ಈ ಹ್ಯಾಶ್ ಅನ್ನ ಆ ಟ್ರಾನ್ಸಾಕ್ಷನ್ ಜೊತೆಗೆ ಬ್ಲಾಕ್ ಚೈನ್ ಅನ್ನೋ ಒಂದು ಪಬ್ಲಿಕ್ ಡಿಸೆಂಟ್ರಲೈಸ್ಡ್ ಶೇರ್ಡ್ ಲೆಡ್ಜರ್ನಲ್ಲಿ ರೆಕಾರ್ಡ್ ಮಾಡ್ತಾರೆ. ಬ್ಲಾಕ್ ಚೈನ್, ಇದನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ? ಖಂಡಿತ. ಬ್ಲಾಕ್ ಚೈನ್ ಅಂದ್ರೆ ಅದೊಂದು ಡಿಜಿಟಲ್ ನೋಟ್ಬುಕ್ ಅಂದ್ಕೊಳ್ಳಿ. ಆದ್ರೆ ಇದು ಒಬ್ಬರ ಹತ್ರ ಇರಲ್ಲ, ಸಾವಿರಾರು ಲಕ್ಷಾಂತರ ಕಂಪ್ಯೂಟರ್ಗಳಲ್ಲಿ ಇದರ ಕಾಪಿ ಹಂಚೋಗಿರುತ್ತೆ. ಓಕೆ. ಪ್ರತಿ ಸಲ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಆದಾಗ ಅದನ್ನ ಬೇರೆ ಕೆಲವು ಟ್ರಾನ್ಸಾಕ್ಷನ್ಗಳ ಜೊತೆ ಸೇರಿಸಿ ಒಂದು ಬ್ಲಾಕ್ ಅಂದ್ರೆ ಒಂದು ಪೇಜ್ ತರ ಮಾಡ್ತಾರೆ. ಪ್ರತಿ ಬ್ಲಾಕ್ಗೂ ಅದರದೇ ಆದ ಹ್ಯಾಶ್, ಡಿಜಿಟಲ್ ಬೆರಳಚ್ಚು ಇರತ್ತೆ, ಮತ್ತೆ ಅದು ಹಿಂದಿನ ಬ್ಲಾಕ್ನ ಹ್ಯಾಶ್ ಮಾಹಿತಿಯನ್ನು ಇಟ್ಕೊಂಡಿರುತ್ತೆ. ಹೀಗೆ ಬ್ಲಾಕ್ಗಳು ಒಂದಕ್ಕೊಂದು ಚೈನ್ ತರ ಜೋಡಣೆ ಆಗಿರುತ್ತೆ. ಒಮ್ಮೆ ಒಂದು ಬ್ಲಾಕ್ ಆ ಚೈನ್ಗೆ ಸೇರಿದ್ರೆ ಅದನ್ನ ಚೇಂಜ್ ಮಾಡೋದು, ಡಿಲೀಟ್ ಮಾಡೋದು ಅಸಾಧ್ಯ. ಯಾಕಂದ್ರೆ ಹಾಗೆ ಮಾಡ್ಬೇಕಂದ್ರೆ ಅದರ ಮುಂದಿನ ಎಲ್ಲಾ ಬ್ಲಾಕ್ಗಳ ಹ್ಯಾಶ್ ಚೇಂಜ್ ಮಾಡಬೇಕು. ಅದು ನೆಟ್ವರ್ಕ್ನಲ್ಲಿರೋ ಮೆಜಾರಿಟಿ ಕಂಪ್ಯೂಟರ್ಗಳಲ್ಲಿ ಒಂದೇ ಸರಿ. ಇದು ಕಂಪ್ಯೂಟೇಷನಲಿ ಅಂದ್ರೆ ಲೆಕ್ಕಾಚಾರ ಹಾಕಿ ಮಾಡೋಕೆ ಆಗದಷ್ಟು ಕಷ್ಟದ ಕೆಲ್ಸ. ವಾವ್, ಇದೇನಾ ಬ್ಲಾಕ್ಚೈನ್ನ ಸೆಕ್ಯುರಿಟಿ? ಹೌದು, ಇದೇ ಅದ್ರ ಹಿಂದಿನ ಸೀಕ್ರೆಟ್. ಹಾಗಾದ್ರೆ ಈ ಟ್ರಿಪಲ್ ಎಂಟ್ರಿ ಮತ್ತೆ ಬ್ಲಾಕ್ಚೈನ್ ಇವು ಎರಡರ ಒಟ್ಟಾರೆ ಪರಿಣಾಮ ಏನು? ಡಬಲ್ ಎಂಟ್ರಿಗಿಂತ ಇದು ಹೇಗೆ ಬೇರೆ? ಇದರ ಪರಿಣಾಮ ತುಂಬಾ ದೊಡ್ಡದು. ಟ್ರಿಪಲ್ ಎಂಟ್ರಿ ಲೆಜರ್ನಿಂದ ಏನಾಗುತ್ತೆ ಅಂದ್ರೆ 3 ಮುಖ್ಯವಾದ ಕೆಲಸಗಳು: ಟ್ರಾನ್ಸಾಕ್ಷನ್, ವ್ಯವಹಾರ, ಸೆಟಲ್ಮೆಂಟ್, ಪಾವತಿ ಮತ್ತೆ ಆಡಿಟ್, ಲೆಕ್ಕ ಪರಿಶೋಧನೆ. 3 ಒಂದೇ ಸರಿ, ಆಲ್ಮೋಸ್ಟ್ ತಕ್ಷಣನೇ ನಡೆದುಹೋಗುತ್ತೆ. ಒಂದೇ ಸರಿನಾ? ಹೌದು. ನಾನು ನಿಮ್ಗೆ ಬಿಟ್ಕಾಯಿನ್ ಕಳಿಸಿದ ಕೂಡ್ಲೇ ಅದು ನಿಮ್ಮ ಅಕೌಂಟ್ಗೆ ಬಂತು. ಅದರ ಚೇಂಜ್ ಮಾಡಲಾಗದ ರೆಕಾರ್ಡ್ ತಕ್ಷಣ ಬ್ಲಾಕ್ಚೈನ್ನಲ್ಲಿ ಪಬ್ಲಿಕ್ ಆಗಿ, ಆದ್ರೆ ಅನಾಮಧೇಯವಾಗಿ ರೆಕಾರ್ಡ್ ಆಯಿತು. ಇಲ್ಲಿ ಅತಿ ದೊಡ್ಡ ವಿಷಯ ಏನಂದ್ರೆ, ಈ ಪೂರ್ತಿ ಪ್ರೋಸೆಸ್ನಲ್ಲಿ ಡಬಲ್ ಎಂಟ್ರಿಗೆ ಬೇಕಾಗಿದ್ದರಲ್ಲ, ಆ ಮಧ್ಯವರ್ತಿಗಳು ಅವರ ಅಗತ್ಯನೇ ಇಲ್ಲ. ಮಧ್ಯವರ್ತಿಗಳು ಬೇಕೇ ಇಲ್ವಾ? ಅಂದ್ರೆ ಬ್ಯಾಂಕ್ಗಳು, ಪೇಮೆಂಟ್ ಪ್ರೊಸೆಸರ್ಗಳು, ಆಡಿಟರ್ಗಳು, ಗವರ್ಮೆಂಟ್ ಏಜೆನ್ಸಿಗಳು, ಸ್ಟಾಕ್ ಎಕ್ಸ್ಚೇಂಜ್ ಇವ್ರು ಯಾರೂ ಬೇಡ್ವಾ? ಇದು ಹೇಗ್ ಸಾಧ್ಯ? ಅವರ ನಂಬಿಕೆ, ವಿಶ್ವಾಸಾರ್ಹತೆಯ ಪಾತ್ರ ಯಾರು ತಗೊಳ್ತಾರೆ? ಥಿಯರಿ ಪ್ರಕಾರ ಹೌದು. ಬಿಟ್ಕಾಯಿನ್ ತರಹದ ಟ್ರಿಪಲ್ ಎಂಟ್ರಿ ಸಿಸ್ಟಮ್ಗೆ ಆ ಕೆಪಾಸಿಟಿ ಇದೆ. ಯಾಕಂದ್ರೆ ಟ್ರಾನ್ಸಾಕ್ಷನ್ನ ವೆರಿಫಿಕೇಷನ್, ರೆಕಾರ್ಡಿಂಗ್ ಎಲ್ಲ ಒಂದು ಸೆಂಟ್ರಲ್ ಜಾಗದಲ್ಲಿ ಆಗಲ್ಲ. ಬದಲಿಗೆ ಬ್ಲಾಕ್ಚೈನ್ ನೆಟ್ವರ್ಕ್ನಲ್ಲಿರೋ ಸಾವಿರಾರು ಕಂಪ್ಯೂಟರ್ಗಳು ಒಟ್ಟಿಗೆ ಸೇರಿ ಮಾಡ್ತವೆ. ಓಕೆ. ಇಲ್ಲಿ ಮ್ಯಾಥ್ಸ್ ಮತ್ತೆ ಕ್ರಿಪ್ಟೋಗ್ರಫಿ ನಿಯಮಗಳು ನಂಬಿಕೆಯನ್ನ ಕೊಡುತ್ತೆ. ಮನುಷ್ಯರ ಬದಲಿಗೆ ಬ್ಯಾಂಕ್, ಪೇಮೆಂಟ್ ಗೇಟ್ವೇ, ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಮಧ್ಯವರ್ತಿಗಳು. ಅವರು ಸರ್ವಿಸ್ಗೆ ಚಾರ್ಜ್ ಮಾಡ್ತಾರೆ, ಪ್ರಾಸೆಸ್ ಸ್ಲೋ ಮಾಡ್ತಾರೆ. ಬಿಟ್ಕಾಯಿನ್ ಈ ಲೇಯರನ್ನೇ ಬೈಪಾಸ್ ಮಾಡಿ ನೇರವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ, ಪಿಯರ್ ಟು ಪಿಯರ್ ವ್ಯಾಲ್ಯೂ ಕಳಿಸೋಕೆ ದಾರಿ ಮಾಡ್ಕೊಡುತ್ತೆ.
ಇದು ನಿಜಕ್ಕೂ ರೆವಲ್ಯೂಷನರಿ ಅನ್ಸುತ್ತೆ. ಹಾಗಾದ್ರೆ ಬಿಟ್ಕಾಯಿನ್ ಅನ್ನ ಬರೀ ಡಿಜಿಟಲ್ ಮನಿ ಅಂತ ಹೇಳೋದು ಸರಿಯಲ್ಲ. ಅದರ ನಿಜವಾದ ಶಕ್ತಿ, ಅದರ ಯುನೀಕ್ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಹೇಗೆ ಹೇಳ್ಬೋದು? ಖಂಡಿತ. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬಿಟ್ಕಾಯಿನ್ ಫೈನಾನ್ಸ್ ಮತ್ತು ಟೆಕ್ನಾಲಜಿ ಹಿಸ್ಟ್ರಿಯಲ್ಲಿ ಕೆಲವು ಮೊದಲಗಳನ್ನ ಸಾಧಿಸಿದೆ. ಇವು ಅದನ್ನ ಹಳೆ ಸಿಸ್ಟಮ್ಗಳಿಂದ ಬೇರೆ ಮಾಡುತ್ತೆ. ಒಂದು ನಿಮಿಷ. ಹೇಳಿ. ಎಕ್ಸ್ಚೇಂಜ್ ರೇಟ್, ಟ್ರಾನ್ಸ್ಫರ್ ಫೀಸ್, ರೂಲ್ಸ್. ಆದ್ರೆ ಬಿಟ್ಕಾಯಿನ್ ಇಂಟರ್ನೆಟ್ ತರಹ ಗ್ಲೋಬಲ್. ಯಾವ ದೇಶದ ಬಾರ್ಡರ್ ಅಡ್ಡಿ ಇಲ್ಲದೆ ಕಳಿಸಬಹುದು, ತಗೋಬಹುದು. ಸರಿ. ಎರಡನೇದು, ಇದು ಜಗತ್ತಿನ ಮೊದಲ ಗ್ಲೋಬಲ್ ನಾನ್ ಪೊಲಿಟಿಕಲ್ ಹಣ. ಅಂದ್ರೆ ಯಾವುದೇ ದೇಶದ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಕಂಟ್ರೋಲ್ ಇದಕ್ಕಿಲ್ಲ. ಓಹ್. ಇದರ ರೂಲ್ಸ್, ಉದಾಹರಣೆಗೆ ಒಟ್ಟು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ ಇರುತ್ತೆ ಅನ್ನೋದು, ಅದನ್ನ ಮ್ಯಾಥ್ಸ್ ಕೋಡ್ ಡಿಸೈಡ್ ಮಾಡುತ್ತೆ ಹೊರತು ರಾಜಕೀಯ ನಿರ್ಧಾರಗಳಲ್ಲ. ಇದು ಗವರ್ಮೆಂಟ್ನ ಹಸ್ತಕ್ಷೇಪ, ಇನ್ಫ್ಲೇಷನ್ ಭಯ ಇಲ್ಲದೆ ಒಂದು ಪರ್ಯಾಯವಾಗಿ ವ್ಯಾಲ್ಯೂ ಸ್ಟೋರ್ ಮಾಡೋಕೆ ಒಂದು ಆಪ್ಷನ್ ಕೊಡುತ್ತೆ. ಇಂಟ್ರೆಸ್ಟಿಂಗ್. ಮೂರನೇದು, ಇದು ಪಿಯರ್ ಟು ಪಿಯರ್ ಪೇಮೆಂಟ್ ಸಿಸ್ಟಮ್. ಅಂದ್ರೆ ನೇರವಾಗಿ ವ್ಯಕ್ತಿಗಳ ನಡುವೆ ದುಡ್ಡು ಕಳ್ಸೋಕೆ ಬಿಟ್ಕಾಯಿನ್ ಪ್ರೋಟೋಕಾಲ್ ಸಹಾಯ ಮಾಡುತ್ತೆ. ಯಾರ ಪರ್ಮಿಷನೂ ಬೇಕಿಲ್ಲ, ಮತ್ತೆ ಬಹುತೇಕ ತಕ್ಷಣ ಸೆಟಲ್ ಆಗುತ್ತೆ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡಬೇಕು. ಹೇಳಿ. ಬಿಟ್ಕಾಯಿನ್ ಪ್ರೋಟೋಕಾಲ್ ನೇರವಾಗಿ KYC ಕೇಳಲ್ಲ. ಆದ್ರೆ ನೀವು ಬಿಟ್ಕಾಯಿನ್ ತಗೊಳಕ್ಕೆ ಮಾರಕ್ಕೆ ಬಳಸೋ ಎಕ್ಸ್ಚೇಂಜ್ಗಳಿದೆಯಲ್ಲ, ಅವುಗಳು ಸರ್ಕಾರದ ನಿಯಮ ಪಾಲಿಸೋದ್ರಿಂದ KYC ಮಾಡ್ತವೆ. ಓಕೆ. ಅದು ಮುಖ್ಯವಾದ ಸ್ಪಷ್ಟನೆ. ನಾಲ್ಕನೇದು, ಮತ್ತೆ ಬಹುಶಃ ಅತಿ ಮುಖ್ಯವಾದದ್ದು, ಇದು ಭ್ರಷ್ಟಾಚಾರ ರಹಿತ, ಬದಲಾಯಿಸಲಾಗದ ಲೆಡ್ಜರ್. ಅಂದ್ರೆ ಇನ್ಕರಪ್ಟಬಲ್, ಟ್ಯಾಂಪರ್ ಪ್ರೂಫ್ ಲೆಡ್ಜರ್. ಟ್ಯಾಂಪರ್ ಪ್ರೂಫ್? ಹೌದು. ಒಮ್ಮೆ ಬ್ಲಾಕ್ಚೈನ್ನಲ್ಲಿ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಆದ್ಮೇಲೆ ಅದನ್ನ ಸೃಷ್ಟಿ ಮಾಡಿದವರೂ ಸೇರಿ ಯಾರು ಅದನ್ನ ಚೇಂಜ್ ಮಾಡೋಕೆ, ಡಿಲೀಟ್ ಮಾಡೋಕೆ, ಹಾಳು ಮಾಡೋಕೆ ಆಗಲ್ಲ. ಇದು ಆ ಲೆಡ್ಜರ್ಗೆ ಅನ್ಬಿಲೀವಬಲ್ ಸೆಕ್ಯೂರಿಟಿ ಮತ್ತೆ ನಂಬಿಕೆಯನ್ನ ಕೊಡುತ್ತೆ. ವಾವ್. ಈ 4 ಪಾಯಿಂಟ್ಸ್, ಬಾರ್ಡರ್ಲೆಸ್, ನಾನ್ ಪಾಲಿಟಿಕಲ್, ಪಿಯರ್ ಟು ಪಿಯರ್ ಪೇಮೆಂಟ್ ಮತ್ತೆ ಟ್ಯಾಂಪರ್ ಪ್ರೂಫ್ ಲೆಡ್ಜರ್, ಇವೆಲ್ಲ ಸೇರಿ ಬಿಟ್ಕಾಯಿನ್ಗೆ ಅದರ ಪವರ್ ಕೊಡ್ತಿರೋದು. ಇದು ಬರೀ ಟೆಕ್ನಾಲಜಿ ಚೇಂಜ್ ಅಷ್ಟೇ ಅಲ್ಲ, ಪವರ್ ಬ್ಯಾಲೆನ್ಸ್ ಅನ್ನೇ ಬದಲಾಯಿಸ್ತಿದೆ ಅಂತ ಹೇಳಬಹುದಾ? ಖಂಡಿತವಾಗಿಯೂ. ಇದನ್ನ ನಾವು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ, ಬಿಟ್ಕಾಯಿನ್ನ ಅತಿ ದೊಡ್ಡ ಪರಿಣಾಮ ಏನಂದ್ರೆ ಅದು ಲೆಡ್ಜರ್ನ ಕಂಟ್ರೋಲನ್ನೇ ಚೇಂಜ್ ಮಾಡಿರೋದು. ಸಾವಿರಾರು ವರ್ಷಗಳಿಂದ ಲೆಡ್ಜರ್ ಯಾರ್ ಕೈಯಲ್ಲಿತ್ತು? ರಾಜರು, ಪೂಜಾರಿಗಳು, ಸರ್ಕಾರಗಳು, ಬ್ಯಾಂಕ್ಗಳು. ಅಂದ್ರೆ ಸೆಂಟ್ರಲೈಸ್ಡ್ ಪವರ್ಸ್. ಬಿಟ್ಕಾಯಿನ್ ಈ ಬ್ಲಾಕ್ಚೈನ್ ಮೂಲಕ ಆ ಕಂಟ್ರೋಲ್ ಅನ್ನ ವಿಕೇಂದ್ರೀಕರಿಸಿ ಯೂಸರ್ಸ್ ಕೈಗೆ, ನೆಟ್ವರ್ಕ್ ಕೈಗೆ ಕೊಟ್ಟಿದೆ. ಅಂದ್ರೆ ಎಲ್ಲರ ಕೈಗೆ ಬಂದಿದೆ. ಹೌದು. ಬಿಟ್ಕಾಯಿನ್ ಬ್ಲಾಕ್ಚೈನ್ ಅನ್ನ ಜಗತ್ತಿನ ಮೊದಲ ನಿಜವಾದ ಸಾಂಜಾ ಬೈಖಾತ ಅಂತ ಕರಿಬಹುದು. ಅಂದ್ರೆ ಎಲ್ಲರಿಗೂ ಸಿಗೋ ಹಂಚಿಕೆಯಾದ ಪಬ್ಲಿಕ್ ಅಕೌಂಟ್ ಬುಕ್. ಇದನ್ನ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಕಂಟ್ರೋಲ್ ಮಾಡಲ್ಲ. ಅದನ್ನ ಬಳಸೋ, ಮೇಂಟೈನ್ ಮಾಡೋ ಸಾವಿರಾರು ಲಕ್ಷಾಂತರ ಕಂಪ್ಯೂಟರ್ಗಳು ಒಟ್ಟಿಗೆ ಒಂದೇ ರೂಲ್ಸ್ ಅಡಿಯಲ್ಲಿ ಕಾಪಾಡ್ತವೆ. ಇದು ಪವರ್ ಅನ್ನ ಸೆಂಟರ್ನಿಂದ ನೆಟ್ವರ್ಕ್ನ ಹೊರಭಾಗಕ್ಕೆ, ಅಂದ್ರೆ ಜನರಿಗೆ ಟ್ರಾನ್ಸ್ಫರ್ ಮಾಡ್ತಿರೋ ಹಾಗೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಬಿಟ್ಕಾಯಿನ್ ಅನ್ನ ನಾವು ಬರೀ ಒಂದು ಹೊಸ ತರಹದ ಡಿಜಿಟಲ್ ಕರೆನ್ಸಿ ಅಥವಾ ಇನ್ವೆಸ್ಟ್ಮೆಂಟ್ ಅಸೆಟ್ ಅಂತ ನೋಡೋದ್ಕಿಂತ ಅದೊಂದು ರೆವಲ್ಯೂಷನರಿ ಲೆಡ್ಜರ್ ಟೆಕ್ನಾಲಜಿ ಅಂತ ನೋಡಬೇಕು. ಕರೆಕ್ಟ್. ಇದು ನಾವು ವ್ಯಾಲ್ಯೂನ, ಅದು ದುಡ್ಡೇ ಇರ್ಬೋದು, ಆಸ್ತಿ ಹಕ್ಕಿರ್ಬೋದು, ಅಥವಾ ಬೇರೆ ಯಾವುದೇ ಡೇಟಾ ಇರ್ಬೋದು, ಹೇಗೆ ರೆಕಾರ್ಡ್ ಮಾಡ್ತೀವಿ, ಹೇಗೆ ವೆರಿಫೈ ಮಾಡ್ತೀವಿ, ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಬೇಸಿಕ್ ರೂಲ್ಸನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದು ಮಧ್ಯವರ್ತಿಗಳ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಿ, ಕಂಟ್ರೋಲನ್ನ ಡಿಸೆಂಟ್ರಲೈಸ್ ಮಾಡಿ, ಹೆಚ್ಚು ಪಾರದರ್ಶಕ, ಎಫಿಷಿಯಂಟ್ ಮತ್ತೆ ಸೆಕ್ಯೂರ್ ಸಿಸ್ಟಮ್ಸ್ ಕಟ್ಟೋಕೆ ದಾರಿ ಮಾಡಿಕೊಳ್ಬೋದು. ನಿಖರವಾಗಿ. ಬಿಟ್ಕಾಯಿನ್ನ ನಿಜವಾದ ವ್ಯಾಲ್ಯೂ ಇರೋದೇ ಅದರ ಈ ಅಂಡರ್ಲೈಯಿಂಗ್ ಟೆಕ್ನಾಲಜಿ ಮತ್ತೆ ಅದು ತರೋ ಫಿಲಸಾಫಿಕಲ್ ಚೇಂಜ್ನಲ್ಲಿ. ಅದರ ಬೆಲೆ ಏರಿಳಿತಗಳು ನ್ಯೂಸ್ ಆಗ್ಬೋದು, ಆದರೆ ಅದರ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಈ ಲೆಡ್ಜರ್ ರೆವಲ್ಯೂಷನ್ ಇಂದ ಬರುತ್ತೆ. ಬಿಟ್ಕಾಯಿನ್ನ ಮೂಲಭೂತ ಸ್ವರೂಪವಾದ ಈ ಕ್ರಾಂತಿಕಾರಿ ಲೆಡ್ಜರ್ ಟೆಕ್ನಾಲಜಿ ಬಗ್ಗೆ ನಮ್ಮ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ನಿಜಕ್ಕೂ ತಲೆಗೆ ಹುಳ ಬಿಡುವ ವಿಷಯ ಇದು. ಹೌದು. ಕೊನೆಗೆ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗ್ತೀನಿ. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಮೂಡಿಸ್ತು. ಹೇಳಿ. ನೋಡಿ, ಹಳೆ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಸೇಫ್ ಆಗಿ, ಪಾರದರ್ಶಕವಾಗಿ ವ್ಯಾಲ್ಯೂ ಟ್ರಾನ್ಸ್ಫರ್ ಮಾಡೋಕೆ, ರೆಕಾರ್ಡ್ಸ್ ಮೇಂಟೈನ್ ಮಾಡೋಕೆ ಬಿಟ್ಕಾಯಿನ್ನ ಟ್ರಿಪಲ್ ಎಂಟ್ರಿ ಲೆಡ್ಜರ್ ಬ್ಲಾಕ್ಚೈನ್ ಒಂದು ದಾರಿ ತೋರಿಸಿದೆ.
ಹಾಗಾದ್ರೆ ಇದೇ ತರದ ಡಿಸೆಂಟ್ರಲೈಸ್ಡ್ ಲೆಡ್ಜರ್ ಟೆಕ್ನಾಲಜಿ ಭವಿಷ್ಯದಲ್ಲಿ ಬೇರೆ ಯಾವ ಈಗಿರೋ ಸಿಸ್ಟಮ್ಸ್ ಅಥವಾ ಇಂಡಸ್ಟ್ರೀಸ್ನಲ್ಲಿ ಇದೇ ತರದ ದೊಡ್ಡ ಬದಲಾವಣೆ ತರಬಹುದು ಯೋಚನೆ ಮಾಡಿ. ಯಾವ ಕ್ಷೇತ್ರಗಳು? ಉದಾಹರಣೆಗೆ ಲ್ಯಾಂಡ್ ರೆಕಾರ್ಡ್ಸ್, ರಿಯಲ್ ಎಸ್ಟೇಟ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ವೋಟಿಂಗ್ ಸಿಸ್ಟಮ್ಸ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಹೆಲ್ತ್ ರೆಕಾರ್ಡ್ಸ್ ಹೀಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಇದರ ಪರಿಣಾಮ ಬೀರಬಹುದು. ಈ ಟೆಕ್ನಾಲಜಿಯ ಇಂಪ್ಯಾಕ್ಟ್ ಬರೀ ಫೈನಾನ್ಸ್ಗೆ ಸೀಮಿತವಾಗಿರಲ್ಲ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಇದು ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಚರ್ಚೆ ಮಾಡಬೇಕಾದ ವಿಷಯ. ಸರಿ, ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಭಾಗಿಯಾದಕ್ಕಾಗಿ ತುಂಬಾ ಧನ್ಯವಾದಗಳು.